ತಾಲೂಕು ಮಟ್ಟದ ಚಕ್ಕಡಿ ಗಾಡಿಗಳ ಸ್ಪರ್ಧೆ. ವೀಕ್ಷಕರೇ, ಕಲಬುರಗಿ ಜಿಲ್ಲೆ ಅಫಜಲಪುರ ತಾಲೂಕಿನ ಚುಂಚೋಳಿ ಗ್ರಾಮದಲ್ಲಿ ನಿನ್ನೆ ನಡೆದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಆಯೋಜಿಸಿದ ತಾಲೂಕು ಮಟ್ಟದ ಚಕ್ಕಡಿ ಗಾಡಿಗಳ ಸ್ಪರ್ಧೆ ಜರುಗಿತು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಕಲಬುರಗಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಮಾಂತೇಶ್ ಜಮಾದಾರ್, ಜಿಲ್ಲಾ ಸಂಚಾಲಕರಾದ ನಾಗೇಶ್ ಅಡಲ್ಗಿ, ತಾಲೂಕು ಪ್ರಧಾನ ಕಾರ್ಯದರ್ಶಿಯಾದ ಶ್ರೀಶೈಲ್ ಗೊಳ್ಳೆ, ಚುಂಚೋಳಿ ಗ್ರಾಮದ ಘಟಕದ ಅಧ್ಯಕ್ಷರಾದ ಪ್ರಶಾಂತ್ ರಾಜ್ಕೋಳ್, ಆನಂದ್ ಜಿಂದೆ, ಪ್ರಕಾಶ್ ಹೊಟ್ಕರ್, ವೀರೇಶ್ ಜಮಾದಾರ್, ನಾಗೇಶ್ ಜಮಾದಾರ್, ಯಶವಂತ್ ಗೊಳ್ಳೆ ಹಾಗೂ ಈ ಸ್ಪರ್ಧೆಯಲ್ಲಿ ಭಾಗಿಯಾದ ಪ್ರಥಮ ಬಹುಮಾನ, ದ್ವಿತೀಯ ಬಹುಮಾನ ಹಾಗೂ ತೃತೀಯ ಬಹುಮಾನ ಪಡೆದ ರೈತರು ಸೇರಿದಂತೆ ಅನೇಕ ಗಣ್ಯರು, ಗ್ರಾಮದ ಹಿರಿಯರು, ಯುವಕರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಯಶಸ್ವಿಗೊಳಿಸಿದರು. ರೈತರಿಗೆ ನನ್ನ ನಮಸ್ಕಾರಗಳು. ಈ ಚಕ್ಕಡಿ ಊಟ ಒಳ್ಳೆ ರೀತಿಯಾಗಿ ಪ್ರಥಮವಾಗಿ ಮಾಡಿದ್ದಕ್ಕಾಗಿ ಬಹಳ ಸಂತೋಷ. ನಾನು 5 ಸಲ ಅಫಜಲಪುರದಲ್ಲಿ ಚಕ್ಕಡಿ ಊಟ ರೆಫ್ರಿ ಆಗಿ ಮಾಡಿದ್ದೀನಿ. ಇದರಲ್ಲಿ ಶಂಭುಲಿಂಗ ಜಗದೇವರು, ಮಾಂತೇಶ್ ಅವರು ನನಗೆ ಕೇಳ್ಕೊಂಡ್ರೆ ಹೆಂಗ್ರಿ ಕುದ್ರಿ ಸರ್ ಬರ್ತೀವ್ರಿ ಅಂತಂದೆ. ಈಗ ಮಾಂತೇಶ್ ಅವ್ರು ಒಳ್ಳೆ ಹೇಳಿದ್ರು. ಈಗ ಎಲ್ಲ ಕಡೆ ಎತ್ತುಗಳು ಕಡಿಮೆ ಆಗ್ತಾ ಇವೆ. ಎಲ್ಲ ಕಡೆ ಟ್ರ್ಯಾಕ್ಟರ್ ಆಗಿದೆ. ಆದರೆ ಎತ್ತುಗಳು ಈ ಇರುವುದರಿಂದ ಏನಾಗ್ತದೆ, ದೈಹಿಕ ಶ್ರಮ ಸಹಿತ ಅವ್ರಿಗೆ ಆಗ್ತದೆ. ಎಷ್ಟು ಓಡಬೇಕು, ಎಷ್ಟು ಮಾಡಬೇಕು. ಅದಕ್ಕೆ ಪ್ರಥಮವಾಗಿ ಯಾವತ್ತು ಜಗದೇವ್ರಿ ಪ್ರಥಮವಾಗಿ ಬಂದಂಥದ್ದು ಪಾಂಡುಮಲ್ಲಪ್ಪ ಹಿರಿಯ ಎಳಸಂಗಿ, ಪ್ರಥಮ ಅರ್ಧ ತೊಲಿ ಬಂಗಾರ, ಸುಭಾಷ್ ಸೋಲೆನ್ಕರ್ ಆದ್ಮೇಲೆ ಇದು ದ್ವಿತೀಯ ಬಹುಮಾನ, ತೃತೀಯ ಬಹುಮಾನ ಮಾರಾಯ ಸಿದ್ಧ ಪ್ರಸನ್ನ ಮಂಗಳೂರು, ನಮ್ಮ ತಾಲೂಕಿನ ಒಂದು ಥರ್ಡ್ ಬಂದಿದೆ. ಇಲ್ಲಿ ಯಾವುದೇ ಜಗಳ ಆಗಲಿಲ್ಲ, ಭಾಳ ಸಂತೋಷ. ರೈತರು ಭಾಳ ಸಹಕಾರ ಕೊಟ್ಟಿದ್ದಾರೆ, ಭಾಳ ಸಂತೋಷ. ಎಲ್ಲ ಕಡೆ ಜಗಳ ಆಗ್ತದೆ, ನಮ್ಮ ತಾಲೂಕು ಜಗಳದಲ್ಲ. ನಮ್ಮಲ್ಲಿ ಒಳ್ಳೆ ರೀತಿಯಾಗಿ ಮಾಡ್ಯಾರ. ಗೌಡ್ರು ಸಹಕಾರ ಕೊಟ್ಟರು, ಶಂಭುಲಿಂಗ ಆಗಲಿ, ನಮ್ಮ ಜಗದೀಶರ್ ಆಗಲಿ, ಎಲ್ಲರೂ ರೈತ ಬಾಂಧವರು ಸಪೋರ್ಟ್ ಕೊಟ್ಟರೆ ಇಂಥ ಕಾರ್ಯಕ್ರಮ ಇನ್ನೂ ಮುಂದಿನ ವರ್ಷ ಹೆಚ್ಚಿಗೆ ಆಗಲಿ ಅಂತ ಹೇಳಿ ನಾನು ಎಲ್ಲರನ್ನು ಕೇಳಿ ಥ್ಯಾಂಕ್ ಯು. ಸಂಘ ಹಸಿರು ಸೇನೆ ನೆರವೇರಿಸಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಗುಲ್ಬರ್ಗ ಜಿಲ್ಲೆಯ ಅಫಜಲಪುರ ತಾಲೂಕಿನ ಚಿಂಚೋಳಿ ಗ್ರಾಮದಲ್ಲಿ ಇಂಥ ಒಂದು ಕಾರ್ಯಕ್ರಮ ಪ್ರಥಮ ಬಾರಿಗೆ ಅನ್ನೋದ ನಮ್ಮ ಮುಖ್ಯವಾಗಿ ಹೇಳ್ಬೇಕಂದ್ರೆ ಗುಲ್ಬರ್ಗ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆದಂತ ಮಾಂತೇಶ್ ಜಮಾದಾರ್ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಸಹಭಾಗಿತ್ವ ತಗೊಂಡು ನಾವೆಲ್ಲರೂ ರೈತರು ಸೇರಿ, ಊರಿನ ಮುಖಂಡರು, ಯುವಕರು, ಎಲ್ಲಾ ಜನರು ಸೇರಿ ಇಂಥ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡ್ಬೇಕಾದ್ರ ಸಾಮಾನ್ಯ ಅಲ್ಲ. ಇಂಥ ಬಿಸಿಲನ್ನು ಕೂಡ ಲೆಕ್ಕಿಸದೆ ಅನೇಕ ಗ್ರಾಮದಿಂದ ಸುಮಾರು 10-20 ಗಾಡಿಗಳು ಇಲ್ಲಿ ಭಾಗವಹಿಸಿದ್ವಿ. ಬಿಸಿಲು ಲೆಕ್ಕಿಸದೆ ಎಲ್ಲಾ ರೈತರು ಕೂಡ ಬಹಳ ಹುಮ್ಮಸ್ಸಿನಿಂದ ಕೆಲಸ ಮಾಡ್ಯಾರ. ಇವತ್ತಿನ ದಿನ ಎಲ್ಲೆಲ್ಲಿಯೋ ಯಾವ ಬೇರೆ ಡಿಸ್ಟಿಕ್ ಲಿಂದ ಬಂದಿವಿ, ಬೇರೆ ತಾಲೂಕಲ್ಲಿಂದ ಈ ಕಾರ್ಯಕ್ರಮಕ್ಕೆ ನೋಡಕ ಮತ್ತ ಸ್ಪರ್ಧೆ ಮಾಡ್ಲಕ್ಕ ಬಂದಿದ್ದು ರೈತರುಗಳು ಕೂಡ ಬಂದಿದ್ರು. ಇಂಥ ಒಂದು ಕಾರ್ಯಕ್ರಮ ಮರೆಮಾಚಬಾರ್ದು ಅನ್ನೋ ಉದ್ದೇಶದಿಂದ ಇವತ್ತಿನ ದಿನ ಮಾಂತೇಶ್ ಜಮಾದಾರ್ ಹಾಗೂ ನಾಗೇಶ್ ಅಡಲ್ಗಿ, ಶ್ರೀಶೈಲ್ ಗೊಳೆ, ಪ್ರಶಾಂತ್ ರಾಚಗೋಳ ಎಲ್ಲಾ ಮುಖಂಡರು ಸೇರಿ ಮುಖ್ಯವಾಗಿ ಇಂಥ ಯುವಕರ ಬಳಿ ಇಂಥ ಒಂದು ಹುಮ್ಮಸ್ಸು ಬರಬೇಕು. ಯಾಕಂದ್ರೆ ರೈತನೇ ದೇಶದ ಬೆನ್ನೆಲುಬು ಅನ್ನುವಂತ ಮಾತು ಪ್ರತಿಯೊಬ್ಬರು ಬಾಯಲ್ಲಿ ಹೇಳ್ತೇವೆ ನಾವು. ರೈತರು ಎತ್ತುಗಳು, ದನಗಳನ್ನು ಬಿಟ್ಟು ಈಗ ಬರೇ ಯಂತ್ರದ ಮುಖಾಂತರ ನಾವು ಒಂದು ಹೆಜ್ಜೆ ಇಡಲಾಗುತ್ತಿದ್ದೇವೆ. ಅದು ಆಗ್ಬಾರ್ದು. ಆ ಒಂದು ಉದ್ದೇಶದಿಂದ ಇವತ್ತಿನ ದಿನ ಇಂಥ ಒಂದು ಕಾರ್ಯಕ್ರಮ ಮಾಡ್ಬೇಕಂದ್ರ ಮತ್ತೆ ಇನ್ನೊಂದು ಸ್ವಲ್ಪ ಹುಮ್ಮಸ್ ಬೆಳೀತದೆ. ಎತ್ತುಗಳು ಕಟ್ಟಬೇಕು, ನಾನು ಸ್ಪರ್ಧೆ ಮಾಡ್ಬೇಕು ಅಂತ ಒಂದು ಹುಮ್ಮಸ್ ಬೆಳೀತದ. ಇವತ್ತಿನ ದಿನ ಊಟದ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಸುಮ್ನೆ ಆಗಲ್ಲ. ಇಲ್ಲೆಲ್ಲಾ ರೈತರು ಸೇರಿದ್ರು. ಎಲ್ಲಾ ರೈತರ ಸಹಕಾರದಿಂದ ಇಂಥ ಒಂದು ಕಾರ್ಯಕ್ರಮ ನೆರವೇರಿಸೋಕೆ ಸಾಧ್ಯ ಅದ. ಇಂಥ ಒಂದು ಕಾರ್ಯಕ್ರಮ ಇನ್ನೂ ಹಲವು ರೀತಿಯಲ್ಲಿ ಆಗ್ಬೇಕು. ಎಲ್ಲರ ಸಹಾಯ ಸಹಕಾರ ಬಹಳ ಮುಖ್ಯ ಅದ. ಅದಕ್ಕಾಗಿ ಇಂಥ ಒಂದು ಯಶಸ್ವಿ ಕಾರ್ಯಕ್ರಮ ನಡಿಬೇಕಾದ್ರೆ ಸರಳ ಅಲ್ಲ. ಬಿಸಿಲನ್ನು ಲೆಕ್ಕಿಸದೆ ಕೂಡ ಜನರು ಇವತ್ತಿನ ದಿನ ಪೂರ್ಣ ಸಂಜೆವರೆಗೂ ಒಂದು ಕಾರ್ಯಕ್ರಮ ನೆರವೇರಿಸಿದ್ರು. ಪ್ರಥಮ, ದ್ವಿತೀಯ, ತೃತೀಯ ಬಹುಮಾನಗಳನ್ನ ಪಡ್ಕೊಂಡಿದ್ದಾರೆ ರೈತರು. ಬಹಳ ಖುಷಿಯಿಂದ, ಸಂತೋಷದಿಂದ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿಕೊಂಡು ತಾವು ತಮ್ಮ ಗ್ರಾಮಗಳಿಗೆ ತೆರಳುತ್ತಿದ್ದಾರೆ. ಎಲ್ಲರಿಗೂ ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಾವೆಲ್ಲರೂ ಸಹಾಯ ಸಹಕಾರ ನೀಡೋದಕ್ಕೆ ಧನ್ಯವಾದಗಳು ಹೇಳ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತಿದ್ದೇನೆ. ಕಲಬುರಗಿ ಜಿಲ್ಲಾ ಅಫಜಲಪುರ ತಾಲೂಕಿನ ಕರ್ನಾಟಕ ರಾಜ್ಯ ರೈತ ಸಂಘ ತಾಲೂಕು ಮಟ್ಟದ ಚಕ್ಕಡಿ ಬಂಡಿಗಳ ಸ್ಪರ್ಧೆ ಕಾರ್ಯಕ್ರಮ ಇವತ್ತು ಚಿಂಚೋಳಿ ಗ್ರಾಮದಲ್ಲಿ, ಅಫಜಲಪುರ ತಾಲೂಕಿನ ಚಿಂಚೋಳಿ ಗ್ರಾಮದಲ್ಲಿ ಇಟ್ಟಿರುವಂಥದ್ದು. ಇವತ್ತು ಈ ಕಾರ್ಯಕ್ರಮದ ಬೆಳಗ್ಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಸುಮಾರು 14ರಿಂದ 15 ಚಕ್ಕಡಿ ಬಂಡಿಗಳು ಬಂದಿದ್ದವು. ಅದರಲ್ಲಿ ಪ್ರಥಮ ಬಂದಿದ್ದು ಚಕ್ಕಡಿ ಬಂಡಿ ಪಾಂಡು ಮಲ್ಲಪ್ಪ ಕುಂಬಾರ್, ಹಿರೇ ಅಳಸಂಗಿ, ಇವರು ಪ್ರಥಮ ಸ್ಥಾನ ಬಂದಿದ್ದಾರೆ. ಅದೇ ರೀತಿ ದ್ವಿತೀಯ ಸ್ಥಾನ ಸುಭಾಷ್ ಸೋಲಂಕರ್ ಆಲ್ಮೇಲ್ ಇವರು ದ್ವಿತೀಯ ಸ್ಥಾನ ತೆಗೆದುಕೊಂಡಿದ್ದಾರೆ. ಅದೇ ರೀತಿ ಮಾರಾಯ ಸಿದ್ಧ ಪ್ರಸನ್ನ ಮಂಗಳೂರು ನಮ್ಮ ತೃತೀಯ ಸ್ಥಾನವನ್ನು ತೆಗೆದುಕೊಂಡಿರುತ್ತಾರೆ. ಈ ಕಾರ್ಯಕ್ರಮ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ, ನಮ್ಮ ತಾಲೂಕು ಮಟ್ಟದ ವತಿಯಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿರ್ತೀವಿ. ಎಲ್ಲ ನಮ್ಮ ಚಿಂಚೋಳಿ ಗ್ರಾಮದ ರೈತರು ಹಾಗೂ
ಎಲ್ಲ ನಮ್ಮ ಆ, ಎಲ್ಲ ತಾಲೂಕು ಎಲ್ಲ ನಮ್ಮ ತಾಲೂಕಿನ ಎಲ್ಲ ಪ್ರತಿಯೊಂದು ಹಳ್ಳಿಗಳು ಇವತ್ತು ಬಂದು ಭಾಗವಹಿಸಿದಾವೆ. ಅದೇ ರೀತಿ ವೀಕ್ಷಕರು ಬಹಳ ನಮ್ಮ ಎತ್ತುಗಳು ನೋಡಬೇಕು. ಇವತ್ತು ನಾವು ಇಲ್ಲಿ ಇಟ್ಟಿದ ಉದ್ದೇಶ ಏನಪ್ಪಾ ಅಂದ್ರೆ ಇವತ್ತು ರೈತರು ಇವತ್ತು ನಮ್ಮ ತಾಲೂಕಿನಲ್ಲಿ ಒಕ್ಕಲ್ತನ ಕಡಿಮೆ ಆಗ್ತಾ ಇದೆ. ಇವು ಎತ್ತುಗಳು ಚಕಡಿ ಬಂಡಿ ನೋಡೋದ್ರಿಂದ ಪ್ರತಿಯೊಬ್ರು ನಾವು ಮುಂದಿನ ಸಲ ಎತ್ತು ತರಬೇಕು, ನಾವು ಎತ್ತು ಕಟ್ಟಬೇಕು ಅನ್ನುವಂಥದ್ದು ಎಲ್ಲರ ಮನಸ್ಸಿನಲ್ಲಿ ಬಂದಿದೆ. ಇದ್ರ ಉದ್ದೇಶ ನಮ್ಮದು ಎಲ್ಲರೂ ರೈತರು ಮತ್ತೆ ಎತ್ತುಗಳು ಕಟ್ಟಬೇಕು, ಎತ್ತು ಎಲ್ಲರ ಮನೆಯಲ್ಲಿ ಇರಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮವನ್ನು ನಮ್ಮ ಅಫಜಲ್ಪುರ ತಾಲೂಕಿನ ಇಟ್ಟಿದ್ವಿ. ಈ ಕಾರ್ಯಕ್ರಮಕ್ಕೆ ಎಲ್ಲ ತಾಲೂಕು ಎಲ್ಲ ಜಿಲ್ಲಾದಿಂದ ನಾವು ಇವತ್ತು ಪತ್ರಿಕೆ ಮುಖಾಂತರ ನಾವು ಎಲ್ಲರೂ ಆಹ್ವಾನ ಮಾಡಿದ್ವಿ. ಅದೇ ರೀತಿ ಎಲ್ಲ ರೈತರು ಇವತ್ತು ಆಗಮಿಸಿ ಇವತ್ತು ವೀಕ್ಷಕರು ಬಹಳ ಜನ ಇವತ್ತು ಈ ಕಾರ್ಯಕ್ರಮ ನೋಡಕ್ ಬಂದಿದ್ರು. ಅದೇ ರೀತಿ ಕಾರ್ಯಕ್ರಮ ಯಶಸ್ವಿಯಾಗಿ ಯಾವುದೇ ಗದ್ದಲ ಗಲಾಟೆ ಇಲ್ಲದೆ ನಮ್ಮ ರೈತರು ಬಹಳ ಒಂದು ವಿನತಿಯಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವರೆಲ್ಲ ರೈತರಿಗೆ, ತಾಲೂಕಿನ ರೈತರಿಗೆ, ತಾಲೂಕಿನ ನಮ್ಮ ಗ್ರಾಮದ ಹಿರಿಯ ಮುಖಂಡರಿಗೆ ಎಲ್ಲ ನಮ್ಮ ಮತ್ತು ವಿಶೇಷವಾಗಿ ನಮ್ಮ ಈ ಕಾರ್ಯಕ್ರಮದ ಒಂದು ಹಂಪರ್ ನಿರ್ಣಾಯಕರು ಅಂತ ಹೇಳಿ ಅಮ್ಮಣ್ಣ ಕುದುರೆ ಸರ್ ಅವರಿಗೆ ನಾವು ಈ ನಿರ್ಣಯ ಮತ್ತು ಶಂಭುಲಿಂಗ ಜಗದೀಶ್ ಸರ್ ಅವರ ನಿರ್ಣಯ ಅವರೇ ನಿರ್ಣಯ ಮಾಡ್ಬೇಕಂತ ಹೇಳಿ ಅವ್ರಿಗೆ ನಾವು ಹಂಪರ್ ಸ್ಥಾನ ಕೊಟ್ಟಿದ್ವಿ. ಅವರು ಬಹಳ ಒಳ್ಳೆಯ ರೀತಿಯಿಂದ ನಮ್ಮ ಈ ರೈತರ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ಅವರಿಗೆ ಎಲ್ಲರೂ ಅಭಿನಂದನೆ ಸಲ್ಲಿಸ್ತೀವಿ. ನಮ್ಮ ಗ್ರಾಮದ ರೈತರಿಗೆ, ಹಿರಿಯ ಮುಖಂಡರು ಎಲ್ಲರಿಗೆ ಅಭಿನಂದನೆ ಸಲ್ಲಿಸಿ ಈ ರೈತರ ಮುಂದಿನ ದಿನ ಮತ್ತೆ ಪ್ರತಿ ವರ್ಷ ಈ ಕಾರ್ಯಕ್ರಮ ಇಡಲಿಕ್ಕೆ ಎಲ್ಲರೂ ನಮ್ಮ ರೈತರು ಸಹಕಾರ ಮಾಡಿದ್ದಾರೆ. ಮುಂದಿನ ಪ್ರತಿ ವರ್ಷ ನಾವು ಈ ಕಾರ್ಯಕ್ರಮ ಇಡಲಿಕ್ಕೆ ನಾವು ತಯಾರಿದ್ದೇವೆ ಅನ್ನುವಂಥ ಮಾತು ಹೇಳಿ ನಾನು ಮಹಾಂತೇಶ್ ಜಮಾದಾರ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಕಲಬುರಗಿ ಮಾತಾಡ್ತೀರಿ ಸರ್.